ವಿನ್ನು. 5,000 ಹಂಗೆ ಹೇಳಿರೋದು. ಕೇಳು 5. ನಾನು ಅವ್ರ ಜೊತೆ ಮಾತಾಡ್ತಾ ಇದೊಂದು ಸ್ಕ್ಯಾನಿಂಗ್ ಮಾಡಿದೆ. ಟಿಶ್ಯೂಸು, ಬ್ಲೆಂಡರ್ ತೊಗೊಂಡೆ ಆ್ಯಂಡ್ ಇನ್ನೊಂದು ಕ್ಯೂಟ್ ಸ್ಟಫ್ ತೊಗೊಂಡಿದ್ದೀನಿ. ಇದು ಎಲ್ಲ ಜಾಸ್ತಿ ಮನೆಗೆ ತಗೋಬಿಟ್ರೆ ನಮಗೂ ಬೇಕಲ್ವೇ. ಇನ್ನೂ ಚೆಕ್ ಮಾಡ್ತಾ ಇದ್ದೀನಿ. ಸೊ ಐ ವಾಂಟ್ ಒನ್ ಬಾತ್ ಟವಲ್. ಓಕೆ, ಅವಳು ತೊಗೊಂಡಿದ್ದಿಂದ ನೋಡಿದೆ ಗೈಸ್, ಅದಕ್ಕೆ ರೇಕ್ಸಕ್ಕೆ ಅಂತ ತೊಗೊಳೋದೆ. ಗೈಸ್, ಇವಾಗ ನಾನು ನಮ್ಮ ಅಣ್ಣಂಗೆ ಬೇಕಾಗಿರೋ ಐಟಮ್ಸ್ನ ತೊಗೊತಿದ್ದೀನಿ. ಇದು ಕಾರ್ ವಾಶ್ ಮಾಡೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮದಗೌಡ ಯೂಟ್ಯೂಬ್ ಚಾನಲ್. ಸೊ ನಮ್ಮ ನಿಶಾ ಅವರು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಬ್ಲಾಗಲ್ಲಿ ಬರ್ತಾ ಇದ್ದಾರೆ. ಸೇ ಹಾಯ್. ಹಾಯ್ ನಿಶಾ ಅವರೇ, ನಮಸ್ಕಾರ. ಸೊ ಇವಾಗ ನಾವು ಇವಳನ್ನ ಎತ್ತಕೊಂಡು ಆಚೆ ಕರ್ಕೊಂಡು ಬಂದಿದ್ದೀನಿ. ನಾನು, ನಿಖಿಲ್ ಅವರು, ವಿನೋದ್, ಸ್ವಾತಿ ಎಲ್ಲರೂ ಆಚೆ ಬಂದಿದ್ದೀವಿ. ಬಿಕಾಸ್ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾಯಿದ್ದೀವಿ. ಏನು ಅಂತ ಕಾದು ನೋಡ್ತಾ ಇರಿ. ಸೊ ಇವಾಗ ಎಲ್ರಿಗೂ ಲೈಟಾಗಿ ಹೊಟ್ಟೆ ಹಸಿತಾ ಇತ್ತು, ಹಾಗಾಗಿ ತಿಂತಾಯಿದ್ದಾರೆ. ಎಸ್, ಇವಾಗ ತಿನ್ಕೊಂಡು ಕೆಳಗಡೆ ಹೋಗೋಣ. ಕೆಳಗಡೆನೇ ಚಾಲೆಂಜ್ ವಿಡಿಯೋ. ಆಫ್ಟರ್ ಲಾಂಗ್ ಟೈಮ್ ನಿಶಾ ಅವರ ಜೊತೆ ನಾನು ಚಾಲೆಂಜ್ ವಿಡಿಯೋ ಮಾಡ್ತಾಯಿದ್ದೀವಿ ನನ್ನ ಚಾನಲಲ್ಲಿ. ವೈ ಇಲ್ಲ. ಓಕೆ, ಸೊ ಇವಾಗ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಿಖಿಲ್ ರವೀಂದ್ರ ಅವರು. ಸೇ ಹಾಯ್. ಆ್ಯಂಡ್ ದೇರ್ ಹಿಯರ್ ಕಮ್ಸ್ ವಿನೋದ್ ಆ್ಯಂಡ್ ದೆನ್ ಬಬ್ಲಿ ಕ್ಯೂಟಿ ಸ್ವಾತಿ. ಅಷ್ಟೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾವು ಒಂದು ಕ್ಯೂಟ್ ಶಾಪಿಂಗ್ ಸೆಂಟರ್ಗೆ ಬಂದಿದ್ದೀವಿ. ಇಲ್ಲೆಲ್ಲ ಕ್ಯೂಟ್ ಸ್ಟಫ್ಸ್ ಸಿಗುತ್ತೆ ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಫಸ್ಟ್ ಟರ್ಮ್ ಏನಂತ ಅಂದರೆ, ಕಂಡೀಷನ್ ಏನಂದರೆ ನಿಶಾ ಅವರೇ, ಈ ಚಾಲೆಂಜಲ್ಲಿ ನೀವು ಎಷ್ಟು ಕೊಡೋಣ? 3ನಾ ಇಲ್ಲ 5ಯಾ? 3,000 ಇಲ್ಲ 5,000? ಮೈಕ್ ಇಲ್ಲಿದೆ, ಗೊತ್ತಿಲ್ಲ. 5 ಇರಲ್ಲ. ಓಕೆ ಗೈಸ್, ನಾನು 5,000, ಅವಳು 5,000. ಬಟ್ ನಾವು ಯಾವುದು ಪ್ರೈಸ್ ನೋಡಿ ತೆಗಿಯೋಂಗಿಲ್ಲ ಐಟಮ್ಸ್ನ. ನಮಗೇನು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಬೋದು. ಬಟ್ ನಾವು ಬಿಲ್ಲಿಂಗ್ ಮಾಡಿಸುವಾಗ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಪ್ರೈಸ್ ತೊಗೊಂಡಿದ್ದೀವಿ ಅಂತ. ಯಾರು 5,000 ಹತ್ತತ್ರ ಇರ್ತಾರೆ ಅವರು ವಿನ್ನು. 5,000 ಯಾರು ದಾಟಿರುತ್ತೆ ಅವ್ರು ಲೂಸರ್. ಓಕೆ, ಇದ್ರ ಜೊತೆಗೆ ಇನ್ನೊಂದು ಕಂಡೀಷನ್ ಇದೆ, ಅದು ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಓಕೆ, ನೀವು ಒಂದು ಕಡೆ ಹೋಗಿ, ನಾವು ಒಂದು ಕಡೆ ಹೋಗ್ತೀವಿ. ಬಾಯ್ ಸ್ವಾತಿ ಅವರೇ, ಬಾಯ್. ನಮ್ಮನ್ನ ನೋಡ್ಕೊಬಿಡಿ ಹೋಗಿ. ನಮ್ಮ ಹಸ್ಬೆಂಡ್ ಆಗಲೇ ಎಲ್ಲ ಶಾಪ್ ಮಾಡ್ತಾರೆ. ಏನು ತೊಗೊಂಡಿದ್ದೀರಾ? ಹೋಗಿ ಬಾಯ್. ನಾನು ಅವ್ರ ಜೊತೆ ಮಾತಾಡ್ತಾ ಇದೊಂದು ಸ್ಕ್ಯಾನಿಂಗ್ ಮಾಡಿದೆ. ಸೊ ಇದು ಆನ್ಲೈನಲ್ಲಿ ನೋಡಿದ್ದೆ. ವಾಶ್ರೂಮ್ದು ನಮ್ಮದೆಲ್ಲ ಸ್ಟಫ್ಸ್ ಇರುತ್ತಲ್ಲ, ಅದು ಕ್ಲೋಸ್ ಥರ ಏನು ಕಾಣಿಸಲ್ಲ. ಸೊ ಇದನ್ನು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಜಸ್ಟ್ 600ಗಿದೆ, ಇದು 630ಗಿದೆ. ಏನು ಡಿಫ್ರೆನ್ಸ್ ಗೊತ್ತಿಲ್ಲ. ಇದನ್ನು ಸ್ಕ್ಯಾನ್ ಮಾಡಿ ಸ್ವಲ್ಪ ಇದನ್ನು ತಗೋತೀನಿ. ಇದು ಇಲ್ಲೇ ಓಪನಿಂಗ್ ಇದೆ. ಇಷ್ಟು ಚಿಕ್ಕದಾಯ್ತು ಗೈಸ್. ನಾನು ಒಂದಷ್ಟು ನೋಡಿದ್ದೀನಿ, ಒಂದಷ್ಟು ತೊಗೊಂಡು ಇದ್ದೀನಿ. ಆ್ಯಂಡ್ ಇದು ಕಿಚನಿಗೆ ಒಳಗಡೆ ಏನದು ಡ್ರಾಯರ್ಸ್ಗೆ ಹಾಕೋಕ್ಕೆ ಕಟ್ ಮಾಡಿ ಹಾಕಬೇಕು. ಇದು ಟಿಶ್ಯೂಸು, ಬ್ಲೆಂಡರ್ ತೊಗೊಂಡೆ ಆ್ಯಂಡ್ ಇನ್ನೊಂದು ಕ್ಯೂಟ್ ಸ್ಟಫ್ ತೊಗೊಂಡಿದ್ದೀನಿ, ಇದು ಪಾಪುಗೆ ಅಂತ. ಸೊ ಸ್ವಲ್ಪ ತೊಗೊಂಡಿದ್ದೀನಿ. ಬನ್ನಿ ನೆಕ್ಸ್ಟ್ ಇನ್ನು ಏನೇನು ತೊಗೋತೀನಿ ನೋಡೋಣ. ಎಲ್ಲ ಜಾಸ್ತಿ ಮನೆಗೆ ತಗೋಬಿಟ್ರೆ ನಮಗೂ ಬೇಕಲ್ವೇ, ಹಾಗಾಗಿ ಹ್ಯಾಟ್ ತಗೋತಾ ಇದ್ದೀನಿ. ಇದು 210 ಇದೆ, ಇದೊಂದು 170 ಇದೆ. ನನಗೂ ಸ್ವಾತಿಗೂ ಬಿಸಿಲುಗೆ ಚೆನ್ನಾಗಿದೆ. ನೈಸ್ ಗೈಸ್. ನಂಗೆ ಯಾಕೋ ಯಾವುದು ಎಲ್ಲ ಇದೆ ಮನೇಲಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಇಂಥದ್ದು ಬೇಕು ಅನ್ನೋ ಥರ ಯಾವುದು ಫೀಲೇ ಆಗ್ತಾಯಿಲ್ಲ. ಸೊ ಐ ವಾಂಟ್ ಒನ್ ಬಾತ್ ಟವಲ್. ಇದು 350 ಅನಿಸುತ್ತೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಗೈಸ್. ಇಲ್ಲಿ MRP 350 ಇದೆ. ಇದೊಂದು ಬೌಲ್ಸ್ ತೊಗೊಂಡೆ, ಆಮೇಲೆ ಇದೊಂದು ತೊಗೊಂಡೆ, ಫೈಲ್ಸ್ ಏನಾದರೂ ಇಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು. ಅದು ಬಿಟ್ಟು ನೋಡ್ತಾ ಇದ್ದೀನಿ, ಇನ್ನೂ ಚೆಕ್ ಮಾಡ್ತಾ ಇದ್ದೀನಿ. ಇವಾಗ ನಾನು ನಮ್ಮ ಅಣ್ಣಂಗೆ ಬೇಕಾಗಿರೋ ಐಟಮ್ಸ್ನ ತಗೊತಿದ್ದೀನಿ. ಇದು ಕಾರ್ ವಾಶ್ ಮಾಡೋದು, ಕೈ ಹಾಕೊಂಡು ಗ್ಲೌಸ್ ಥರ ಹಿಂಗೆ ವಾಶ್ ಮಾಡೋದು. ಇದು ಫೋನ್ ಹೋಲ್ಡರು. ಸೊ ಹಾಗಾಗಿ ಇದನ್ನು ತಗೋತಿದ್ದೀನಿ. ಸ್ವಲ್ಪ ನಮ್ಮ ಅಣ್ಣನ್ನ ನೈಸ್ ಮಾಡಿ ಬುಟ್ಟಿಗೆ ಹಾಕೊಳ್ಳೋಣ ಗೈಸ್, ಯಾಕೆಂದರೆ ಅವ್ರು ಲಾಸ್ಟಲ್ಲಿ ಸೆಲೆಕ್ಟ್ ಮಾಡಿ ವಿನ್ ಮಾಡೋದು. ಸೊ ಇದೆರಡು ನಮ್ಮ ಅಣ್ಣಂಗೆ.
ನನ್ನ ರೂಮ್ಗೆ ಒಂದು ಬಾಟ್ಲು ತಗೊಳ್ಳೋಣ ಅಂತ ತಗೊಂಡೆ. ಬಟ್ ಇದಕ್ಕಿಂತ ಇದು ಯಾಕೋ ಡಿಫ್ರೆಂಟ್ ಇದೆ. ಇದಕ್ಕೆ ತುಂಬಿಸ್ಕೊಂಡು ನನ್ನ ರೂಮಲ್ಲಿ ಇಟ್ಕೊಂಡು ಚಿಕ್ಕ ಗ್ಲಾಸ್ ತಗೊಂಡ್ರೆ ಹಿಂಗೆ ಕುಡಿಬೋದಲ್ವಾ. ಚೆನ್ನಾಗೈತೆ ಇದು. 270 ಅಷ್ಟೇನಾ ಪಕ್ಕನ? ಅಲ್ಲೇ ಹಾಕೋರಲ್ಲ 74 ಇದೆ. 270 ಗುರು ಎಷ್ಟು ಚೆನ್ನಾಗೈತೆ ನೋಡಿ ಕ್ಯೂಟಾಗಿ. ಹಿಂಗೆ ನಾನೇ ಗೈಸ್ ಸಜೆಸ್ಟ್ ಮಾಡಿದ್ದಕ್ಕೆ ಮಾಡಿದ್ದು ನಿಶಾ ಅವರೇ ಬನ್ನಿ ಇಲ್ಲಿ. ಇದು ತಗೋಬೋದಾ? ತಗೊಂಡಾಗೈತೆ ನಾನು ನಿಜ ತಗೊಂಡಾಗೈತೆ. ಗೊತ್ತು, ಅದಕ್ಕೆ ಬಂದು ತೋರಿಸ್ತಿರೋದು. ಬೇಡ ತಗೊಂಡಾಗೈತೆ. ತಗೊಂಡಿದ್ದೀರಾ? ಓಕೆ ಗೈಸ್. MRP ಎಷ್ಟಿದೆ? ಓಕೆ ಅವಳು ತಗೊಂಡಿದ್ದಿಂದ ನೋಡಿದೆ ಗೈಸ್, ಅದಕ್ಕೆ ರೇಕ್ಸಕ್ಕೆ ಅಂತ ತಗೊಳೋದೆ. ಹಿಡ್ಕೊಂಡು ಹಿಂಗೆ ಅಳ್ಳಾಡಿಸ್ತಾ ಇದ್ಲ ಅವಾಗಲೇ. ಬನ್ನಿ. ಏನು ಅದನ್ನ ನೋಡಿದ್ದು ಗೈಸ್, ಬಿಲ್ ಆಗ್ತಾಯಿದೆ. ಇಲ್ಲಿ ನಮ್ದಾಗ್ತಾಯಿದೆ, ಅಲ್ಲಿ ಅವ್ರದ್ದಾಗ್ತಾಯಿದೆ. ಕಾಲು ಪದ ಆಡ್ತಾ ಇದೆ. ಆಯ್ತಲ್ಲ ಗೈಸ್, ಕಾಲು ನೋಯ್ತಾ ಇದೆ. 2 ಅವರ್ ಮಾಡಿಲ್ವಾ ನಾವು? 2 ಅವರ್ ಮಾಡಿಲ್ವಾ? ಅಯ್ಯೋ 2 ಅವರ್ ಏನು, ಇನ್ನೂ ಜಾಸ್ತಿ ಮಾಡಿದ್ದೀವಿ. ಹೌದಾ? ಕಾಲು ಆಗ್ತಾ ಇಲ್ಲ, ನೋಯ್ತಾ ಇದೆ. ಯಾಕೋ ನಿಶಾನ ಗೆಲ್ಲೋ ಸಾಧ್ಯತೆ ಇದೆ ಗೈಸ್. ಹೌದಾ? ನನ್ಗೆ ಇದು ಒಂದು ದೊಡ್ಡ ತೊಗೊಂಬಿಟ್ಟವಳು. ಇಲ್ಲಿದೆ ಇನ್ನೊಂದಿದೆ. ಅಯ್ಯಯ್ಯೋ ಗೆಲ್ಲದಾದ್ರೆ ಯಾರಾದ್ರೆ ಏನು ದುಡ್ಡು ಜಾಸ್ತಿ ಎಲ್ಲ ಅಲ್ಲ, ಎಲ್ಲ ಮನೆಗೆ, ನಮಗೆ ಅಂತ ಏನು ಇದು ಮಾಡ್ಕೊಂಡಿಲ್ಲ ಜಾಸ್ತಿ. ಎಲ್ಲ ಮನೆಗೆ ತಗೊಂಡಿರೋದು ಜಾಸ್ತಿ. ಇದೇನಿದು? ಬ್ಯಾಗು. ಓಕೆ ಗೈಸ್, ಆಮೇಲೆ ಬಿಲ್ಲಿಂಗ್ ಎಲ್ಲ ಆದಮೇಲೆ ಬಿಲ್ ಸಮೇತ ಸಿಗ್ತೀವಿ ರೀ. ಹಂಗೆ ಹೇಳಿರೋದು. ಕೇಳು 5,000 ಒಳಗಡೆ. 3,000 ನಿಂದು, 2,000 ಕಡಿಮೆ. ಕಡಿಮೆ ಅಲ್ಲ, 5,000 ಒಳಗಡೆ ಇರಬೇಕು. 5,000 ಹತ್ರ ಯಾರು ಇರ್ತಾರೆ ಅವ್ರು 5,000 ದಾಟದಲ್ಲ ಅಮ್ಮ. 5,000 ದಾಟಿದೆ ಗೈಸ್. 7 ರೂಪಾಯಿ ಸೋತಿದ್ದಾಳೆ. 1 ರೂಪಾಯಿ ಸೋತ್ರು ಸೋತಂಗೇನೆ. ಯಾರು 5,000 ಹತ್ತತ್ರ ಇರ್ತಾರೆ ಅವರು ವಿನ್ನು. 5,000 ಯಾರು ದಾಟಿರುತ್ತೆ ಅವ್ರು ಲೂಸರ್. ಆಯ್ತಾ? ಬೇಕಾದ್ರೆ ವಿಡಿಯೋದಲ್ಲಿ ನೋಡು. 5,000 ಹತ್ತತ್ರ ಇರ್ಬೇಕು, 5,000 ದಾಟಬಾರದು. ಹೆಂಗೆ ನಾವು 7 ರೂಪಾಯಿ ನೋಡ್ದ, 1 ರೂಪಾಯಿ ಎಷ್ಟು ಇಂಪಾರ್ಟೆಂಟು. 5,000 ನಿಯರ್ ಯಾರು ಇರ್ತಾರೆ ಅವ್ರು ವಿನ್ನು ಅನ್ಕೊಂಡಿದ್ದು. ನಾನು ನಿಂಗೆ ಹೇಳಿಲ್ವೇನೆ 3,000 2,000 ತಗೊಂಡಿದ್ಯಾ ಅಂದಿದ್ದಕ್ಕೆ. ಹೌದಾ? ಅದ್ರ ಹತ್ರ ಐತಲ್ಲ, 5,000 ಹತ್ರ ಐತಲ್ಲ, ಸಾಕು ಬಿಡು ನಿಶಾ ಅಂತ ಹೇಳಿ. ನಾನು 5,000 ಹತ್ರ ಇರ್ಬೇಕು ಅವ್ರು ವಿನ್ನು ಅನ್ಕೊಂಡೆ. ಹತ್ರ ಓಕೆ, ದಾಟ್ ಐತಲ್ಲ, ಇದು ದಾಟಿರೋದು. ಇದು 5,000 ಮೇಲೆ ಹೋಗಿರೋದು. ಸೋತ್ಲು ಹೇಳಿದೀನಿ. 5,000 ಹತ್ರ ತಗೋಬೇಕು, ದಾಟಂಗಿಲ್ಲ. ರೂಪಾಯಿ ಯಾಕ್ರಿ ಹಾಕಿದ್ರಿ ಮೇಡಮ್? 5,000 7 ರೂಪಾಯಿ ಆಗಿರೋದಲ್ವಾ, ಅಷ್ಟೇ. ಬಿಡಿ, ನಾವೇ ವಿನ್ನು. ವಿನ್ನದ ನಮ್ಮ ಹುಡುಗಂಗೆ ಒಂದು ಕಂಗ್ರ್ಯಾಚುಲೇಷನ್ಸ್. ಇಬ್ರು ಗೆದ್ದಿದ್ದೀವಿ. ಏನು ಹೇಳ್ತೀಯಾ? ಅದ್ರಲ್ಲಿ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಇವ್ನಿಗೆ ಕೊಡ್ಸಿದ್ದೀನಿ ಗೈಸ್. ಪೇನೇ ಮಾಡಿಲ್ಲ. ಹೇಳಿ ನಿಮ್ಮ ಜಾತ್ರೆಗಳನ್ನ, ಜಾತ್ರೆ ಐಟಮ್ಸ್. ಜಾತ್ರೆ ಅಂದರೆ ನನಗೇನು ಅಲ್ಲೇ ವಾವ್ ಅಂತ ನೋಡ್ಬಿಟ್ಟು ತಗೋಬೇಕು ಅನ್ನೋ ಥರ ಯಾವುದೂ ಇರಲಿಲ್ಲ ಗೈಸ್. ನಾನು ತುಂಬ ಆಸೆ ಪಟ್ಟು ತೊಗೊಂಡಿದ್ದು ಯಾವುದೂ ಇಲ್ಲ. ನಿನಗೆ ನೀನು ಆಸೆ ಪಟ್ಟು ತೊಗೊಂಡಿರೋದು? ನನಗೆ ಆಸೆ ಪಡ್ದೇನೆ ಅಷ್ಟು ತಗೊಂಡ್ರ? ಆಸೆ ಪಡ್ದೇನೆ. ಇನ್ನೊಂದೇನಂದ್ರೆ ಅಲ್ಲಿ ನನಗೆ ಸಿಕ್ಕಾಪಟ್ಟ ಪ್ರಾಬ್ಲಮ್ ಆಗಿದ್ದು ಅಂದರೆ ಕೆಳಗಿಟ್ಟಿರೋವೆಲ್ಲ ಬಗ್ಗಿ ನೋಡಿ ಕುತ್ಕೊ ಎತ್ಕೊಳಕ್ಕೆ ಆಯ್ತಾ ಇರಲಿಲ್ಲ. ಮೇಲ್ಮೇಲೆ ಯಾವ್ದು ಕಾಣಿಸುತ್ತೆ ಅದು ಎತ್ಕೋತಾ ಇದ್ದೆ ಅಷ್ಟೇ. ಸೊ ಆಸೆ ಪಡ್ದೇನೆ 10,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ದೀವಿ ಗೈಸ್. ತಗೊಂಡಿದ್ದೀನಿ. ಅದು ಕೊಡು, ಅದನ್ನು ಕೊಡು. ನಾನು ತಗೊಳ್ಳೋದ ಅಂತ ಹೋಗಿದ್ದೆ ಅಲ್ಲಿ ಆಟ ಆಡೋ ಸಾಮಾನ. ಏನಿಗೆ ಸುಮ್ಮನೆ ಇವಾಗಲೇ ಮಕ್ಳ ಐಟಮ್ ಎಷ್ಟಿದಾವೆ ಗೊತ್ತಾ ಅಲ್ಲಿ. ಸುಮ್ಮನೆ ಇವಾಗ ತೊಗೋಬಾರ್ದು ಅಂತ ಅಂದ್ಬಿಟ್ಟು ಏನೋ ಒಂದು ಮೆಮೊರಿ ನಮ್ಮ ಖುಷಿಗೆ ಅಂತ ತಗೊಂಡಿದ್ದೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ತೊಗೊಂಡಿದ್ದು ಅಂತ ನಾವು ಆ ಮೂಮೆಂಟ್ನ ಚೆರಿಷ್ ಮಾಡ್ಬೋದಲ್ವ ನೆಕ್ಸ್ಟು. ಸೊ ಹಂಗಾಗಿ ತೊಗೊಂಡಿರೋದಿದು. ಮಕ್ಳಿಗಂತೂ ಹೆವಿ ಆಪ್ಷನ್ಸ್ ಇತ್ತು, ಬಟ್ ಏನೂ ತೊಗೊಳ್ಳಿಲ್ಲ ಅಷ್ಟು. ಕರೆಂಟ್ ಹೋಗುತ್ತೆ ಪ್ರತಿದಿನ ರಾತ್ರಿ, ಯಾಕಂದರೆ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ. ನಾವು ಇದೆಲ್ಲ ತಗೊಳ್ಳೋ ಬದಲು ಒಂದು UPS ತಗೊಬಿಡ್ಬೋದಿತ್ತು. ತೋರ್ಸ್ರಪ್ಪ ಈಗ ಒಬ್ಬರು ಏನೇನು ಯಾರ್ಯಾರು ತಗೊಂಡಿದ್ರಿ ಅಂತ. ಸೊ ಇವಾಗ ನಾನು ಆಲ್ಮೋಸ್ಟ್ ಸ್ವಲ್ಪ ಕಿಚನ್ ಐಟಮ್ಸೇ ಜಾಸ್ತಿ ತಗೊಂಡಿರೋದನ್ನೆಲ್ಲ ಇದೆ ತೋರ್ಸಾದ್ಮೇಲೆ ಹಿಂದ್ಗಡೆ ಇಟ್ಬಿಡಿಯಲ್ಲ. ಇದು ಡ್ರಾಯರ್ಗೆ ತೋರಿಸಿದೆ ನಿಮಗೆ. ಇದು ಟಿಶ್ಯೂ, ಮಾಮೂಲಿ ಬೌಲ್ಸ್ಗಳು, ಅದು ಫ್ರೂಟ್ಸ್ ಇಡಕ್ಕೆ. ನಾನು ಗೈಸ್ ಇಲ್ಲಿ ನಿಮ್ಮ ಪಾಪುಗೆ ಚಡ್ಡಿ ಒಣಗಾಕಕ್ಕೆ ಹಿಂಗೆ ಬರುತ್ತಲ್ಲ, ಹಿಂಗೆ ಅದು ಒಣಗಾಕಕ್ಕೆ ಇದು ಪಾಪುದು. ಸೊ ನನಗೆ ಇಷ್ಟ ಆಗಿ ತಗೊಂಡಿದ್ದು ಇದು ಒಂದು. ಯಾಕೆಂದರೆ ನನ್ನ ರೂಮ್ಗೆ ನೀರು ಕುಡಿಯೋದಕ್ಕೆ ಬೇಕು ಅಂತ ತಗೊಂಡೆ ಗೈಸ್. ವಾಟರ್ ಬಾಟಲ್ ಫಸ್ಟ್ ಕೈ ಹಾಕಿದೆ. ವಾಟರ್ ಬಾಟಲ್ಗೆ ನಲ್ಲಿ ಬರುತ್ತೆ ತಾನೆ? ಇಲ್ಲಿ ನಲ್ಲಿ ಥರ ಬರುತ್ತೆ, ಇದ್ರ ಒಳಗಡೆ ಇದೆ.
ಸೊ ಅದಕ್ಕೆ ಜಗ್ ಕಡೆ ತಗೊಂಡಿದ್ದೀನಿ. ಸಾರಿ, ನನ್ನ ಹತ್ರನೇ ಇತ್ತಲ್ಲ ಗ್ಲಾಸು. ಗ್ಲಾಸು. ಅಂಡೆ ಅನ್ಬಿಡು. ಇದು ನೀರು ಕುಡಿಯೋದು ಗೈಸ್. ಇದು ನನಗೆ ಇಷ್ಟ. ಇದು ಜಸ್ಟ್ 250 ರುಪೀಸ್. ನಂಬ್ತೀರಾ ಗೈಸ್ ನೀವು? ಸೊ ನೆಕ್ಸ್ಟ್ ಇದು ನಮ್ಮ ಸ್ವಾತಿ ಅವ್ರು ಬೈ ಮಾಡಿರೋದು. ಅವ್ರಿಗೆ ಕೂಮ್ಬೇಕಂತ, ಎಷ್ಟು ಉದ್ದ ಕೂದ್ಲಿದ್ಯಲ್ಲ, ಸೊ ಅದಕ್ಕೆ ಬಾಚ್ಕೊಳಕ್ಕೆ ಕೂಮ್ಬೇಕಂತ. ಇವ್ರೇನ್ ತಗೊಂಡಿಲ್ವಾ? ನಿಮ್ಮ ತೋರಿಸಿ ಮೇಡಮ್. ಏನು ಗುರಾಯಿಸ್ತಿದ್ದೀನಿ ಅಷ್ಟೊತ್ತಿಂದ ಅಂದರೆ ಕುಡಿಯೋದು ಇಷ್ಟ ಆಗಲ್ಲ. ಇಷ್ಟುದ್ದ ನೀರು ಆ ಮಗ್ಗ ತಗೊಂಡವಳಲ್ಲ ರೂಮಲ್ಲಿ ಒಂದು ಬಾಟ್ಲು ನೀರು ತಗೋಯ್ತಾಳೆ ಮೇಲಕ್ಕೆ. ಡಾಕ್ಟ್ರು ಬೈದಿದ್ರು ಡಿಹೈಡ್ರೇಟ್ ಆಗೈತೆ ಮಂಗ ನೀರು ಕುಡಿ ಅಂತ. ಅಷ್ಟು ಹೇಳಿದ್ರೂ ನೀರು ಕುಡಿಯಲ್ಲ. ದೊಡ್ಡದಾಗಿ ಇಡ್ರಿಸ್ಕ ಒಂದ್ ವಾರಕ್ಕೊಂದ್ಸಲ ಸಾಕ್ತಾನೆ. ವಾಟರ್ ಇದಾಗ್ಬಿಟ್ಟಿರುತ್ತೆ ಒಂದು ವಾರ ಇಟ್ಟರೆ ಅದ್ರಲ್ಲಿ ನೀನು. ನೆಕ್ಸ್ಟ್ ನೀವು ತೋರಿಸಿ ಏನ್ ತಗೊಂಡಿದ್ರಿ? ಸೋಪ್ ಬಾಕ್ಸ್ ತಗೊಂಡಿದ್ದಾರೆ. ಇದು ವಿನೋದ್ಗೆ, ಇದು ವಿನೋದ್ಗೆ, ಇದು ವಿನೋದ್ಗೆ, ಇದು ವಿನೋದ್ಗೆ, ಇದು ವಿನೋದ್ಗೆ. ನಂದು. ನಾನು ತಗೊಂಡಿದ್ದೀನಿ. ಹೌದಾ? ನಂದು ಗ್ರೇ. ನಾನು ನಾನು ಬಟ್ಟೆ ಉಜ್ಜಕ್ಕೆ ಗೈಸ್ ಬಟ್ಟೆ ಒಗಿತೀನಿ. ನಮ್ಮ ಮನೇಲಿ ಬಟ್ಟೆ ಒಗಿಸ್ತಾರೆ ಗೈಸ್. ಆಮೇಲೆ ಇಷ್ಟಪಟ್ಟು ಇನ್ನೊಂದು ತಗೊಂಡಿರೋದೇನಂದ್ರೆ ಇದೇನಂದ್ರೆ ವಾಶ್ರೂಮ್ ಅಥವಾ ಎಲ್ಲಾದ್ರೂ ಸ್ಪೇಸಲ್ಲಿ ನಿಮ್ಗೆ ಏನೇನು ಬೇಕು ಅದನ್ನ ಇಟ್ಕೋಬಹುದು. ನಮ್ಮನೆ ಕೆಳಗಡೆ ವಾಶ್ರೂಮಲ್ಲಿ ಎಲ್ಲ ಎದ್ದು ಕಾಣಂಗೆ ಇಟ್ಕೋತಾರೆ. ಹಾಗಾಗಿ ಇದನ್ನ ಈ ವಾಶ್ರೂಮ್ ಇಲ್ಲ ಅಂದ್ರೆ ಕೆಳಗಡೆ ಮನೆ ವಾಶ್ರೂಮ್ಗೆ ಇಡೋಣ ಅಂತ ಈ ತರ ಬರುತ್ತೆ. ನಾನು ಇದು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಏನಾದರೂ ಕಿಚನ್ಗೆ ಟೊಮೆಟೊ ಹಾಕೋಕ್ಕೆ, ನಾನು ಡೈಪರ್ ಹಾಕಕ್ಕೆ ಅನ್ಕೊಂಡೆ. ಅದು ಏನಾದರೂ ಇಟ್ಕೋಬೋದು. ಇದು ಒಂಥರ ಸ್ಟೋರೇಜ್ ಬಾಕ್ಸ್ ಇದೆ. ಸೊ ಇದೊಂದು ನಾನು ಟಿಶ್ಯೂ ಬಾಕ್ಸ್ ಇರಲಿಲ್ಲ, ಸೊ ಹಂಗಾಗಿ ಬಂದು ಇದರಲ್ಲಿ ಬಕ್ರ ಆಗಿದ್ದೀನಿ ಗೈಸ್. 600 ರೂಪಾಯಿ ಅಂತ ತಗೊಂಡೆ. ಇದು 950 ರೂಪಾಯಿ ಆಗೋಯ್ತು. ಸೊ ಇದೇ ಸ್ವಲ್ಪ ನಂಗೆ ಜಾಸ್ತಿ ಹಿಡಿದು 15 ರೂಪಾಯಿ ಎಕ್ಸ್ಟ್ರಾ ಮಾಡಿರೋದು ಇದೆ ಗೈಸ್. ನೀನು ಎಷ್ಟು ತಗೊಂಡಿದ್ದೆ, ಅವ್ರು ಎಷ್ಟು ತಗೊಂಡವ್ರ? ನಾನು 5023 ರೂಪಾಯಿಗೆ ತಗೊಂಡಿದ್ದೀನಿ. ಮೇಡಮ್ ಅವರು 3085 ರೂಪಾಯಿ ತೊಗೊಂಡಿದ್ದೀನಿ. ಎಸ್ ಗೈಸ್, ಅದರಲ್ಲಿ ನಾನು ಸೋತು ಬಿಟ್ಟಿದ್ದೀನಿ. 5000 ಮೇಲೆ ಮೀರಿ ಹೋಗ್ಬಿಟ್ಟಿದೆ. ಇದು ನಮ್ಮ ಅಣ್ಣಂದು ಏನು ಕಾರ್ ವಾಶ್ ಮಾಡೋದು. ಆ ಕಾರ್ ವಾಶ್ ಐಟಮ್ಸ್ ಅಂತೂ ಅದು ಏನೇನು ತಗೊಂತಾರೋ ಏನೂ ಯೂಸ್ ಮಾಡೋದಿಲ್ಲ. ನಾನೇನ್ ತಗೊಂಡಿಲ್ಲಪ್ಪ. ನೀವು ತಗೊಂಡ್ರು? ಬ್ಯಾಂಗ್ಳೂರ್ಗೆ ಹೋಗಿದ್ದಾಗ DIYಗೆ ನೀವು ಕಾರ್ಡ್ ಏನೇನು ತಗೊಂಡ್ರಿ ಅದೆಲ್ಲ ಮೇಲೆ ಇಕ್ಕಿದ್ದೀರಾ ಒಂದು ಬಾಕ್ಸ್ ಹಾಕಿ. ಅದು ಸ್ವಲ್ಪ ಕೆಳಗಡೆ ಎಲ್ಲ ಇದಾದ್ಮೇಲೆ ಸೆಟ್ ಏನು ತಗೊಳ್ಳಿಲ್ಲ. ಸೊ ಇದೊಂದು ಕ್ಯೂಟ್ ಮಿರರ್ ತಗೊಂಡೆ ಗೈಸ್. ಮಿರರ್ ನನ್ನ ಹತ್ರ 2-3 ಇತ್ತು ಅಂದ್ಬಿಟ್ಟು ನಾನು ಮಿರರ್ ನನ್ನ ಹತ್ರ ನೋಡಿದೆ, ಬಟ್ ತಗೊಳ್ಳಿ. ಸಿಂಗಲ್ ಮಿರರ್ ಯಾವುದು ಇರಲಿಲ್ಲ. ಬೇಗ ನೀವು ಇವಾಗ ಸಾಕು ಬಿಡು. ಇವಾಗ ಅವ್ರ ಎತ್ಲಿ ಏನು ಇಷ್ಟ ಆಯ್ತು ಇಷ್ಟರಲ್ಲಿ. ಫುಲ್ ಟಯರ್ಡ್ ಆಗ್ತಿದೆ ಗೈಸ್. ಬ್ಯಾಕ್ ಪೇನು, ಲೆಗ್ ಪೇನು. ಇದು ಒಂದು ಫ್ಯಾನ್ ಚೆನ್ನಾಗಿದೆ. ಫ್ಯಾನ್ ತಾನೇ ಇದು? ಯಾರು ತಗೊಂಡ್ರೆ ಇದು? ನಿನಗೇನಕ್ಕೆ? ಸ್ವಾತಿಗ? ಏನು ನೋಡಿದ್ನಲ್ಲ ಅವಾಗ ಇಷ್ಟ ಆಯಿತು. ಅದು ಇದು ಎತ್ಕೊಡಿ. ಅದು ಬೇಬಿದೆ ದೊಡ್ಡವ್ರದ? ಇದು ನಿಮಗೆ ಅಂತ ತೊಗೊಂಡಿರೋದು. ಇದೊಂದು 2 ಕಾರ್ ವಾಶ್ ಒಂದು 3. ಯಾವುದು ವಾಟ್ರದಾ? ಇಲ್ಲ, ಇಷ್ಟ ಇಲ್ಲ. ನಮ್ಮ ಮನೆಗಾದ್ರೆ ಇಲ್ಲಿಗಾದ್ರೆ ಇಷ್ಟ. ಇದೊಂದು ಚೆನ್ನಾಗೈತೆ. ಇದು ಕೊಡ್ತೀಯ ಅಂದ್ರೆ ಇಷ್ಟ. ಬಾತ್ರೂಮ್ ಪ್ರೆಸ್ ಮಾಡೋದು. ಇದು ಯಾರ್ದಿದು? ಮತ್ತೆ ಮಗುದು. ನಾನು ಹೋಗಿದ್ದೆ ಅಲ್ಲಿ ತಗೊಳ್ಳೋದ ಅಂತ, ಆಮೇಲೆ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ. ಅದು ಆಸೆ ಹೋಗಲ್ಲ ಗೈಸ್. ನೋಡಿದಾಗ ನಮ್ಮ ಮಕ್ಳಿಗೆ ಅಂತ ಬಂದ್ಬಿಡುತ್ತೆ. ಅದು ಯಾವ್ದು ಒಂದು ಕಾರ ಕೈ ಹೋಗೇ ಹೋಗುತ್ತೆ. ಎಲ್ಲ ಇಷ್ಟ ಆಯ್ತಾರ ಚಿಕ್ಕ ಚಿಕ್ಕ ಐಟಮ್ಸ್ ಕೊಡು ನನಗೆ. ಆಯ್ತು ಬಿಡಿ, ಎಲ್ಲ ಇಷ್ಟ ಅಂತೆ ಬಿಡಿ ಗೈಸ್. ಆಯ್ತು, ಓಕೆ. ಈ ವ್ಲಾಗು ಇಷ್ಟ ಆಗಿದ್ರೆ ನಿಮಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ನಾನು ಹೇಳ ನಿಶಾ ತೊಗೊಂಡಿರೋದ್ರಲ್ಲಿ ನನಗೆ ಯಾವ್ದು ಇಷ್ಟ ಆಯಿತು ಅಂತ. ನನಗೆ ನಂಗೆ ಅದೇ ಇದೊಂದು ಕ್ಯಾಬಿನೆಟ್ ಇಷ್ಟ ಆಯಿತು. ಅದೇ ಇದು ಕ್ಯಾಬಿನೆಟ್ ಇಷ್ಟ ಆಯಿತು ಅಷ್ಟೇ. ಅದೊಂದು ಇಷ್ಟ ಆಯಿತು. ಒಂದು ಸ್ವಲ್ಪ ಕ್ಲಾಕ್ ಏನಕರ್ ಯೂಸ್ ಆಗುತ್ತೆ, ಕ್ಲಾಕ್ ಬೇಕಿತ್ತು. ಅದೆರಡು ಇಷ್ಟ ಆಯಿತು. ಇದೇನಿದು? ಅದು ಸ್ಟೋರೇಜ್ ಬಾಕ್ಸ್, ಪಿನ್ ಆ ಥರ ಎಲ್ಲ ಇಟ್ಕೋಬೋದು. ಕ್ಯೂಟ್ ಸ್ಟಫ್. ಅಷ್ಟೇ ಗೈಸ್, ಈ ವ್ಲಾಗ್ನ ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಬಾಯ್. ನಾನು ತೋರಿಸ್ಲಾ?
ಗ್ಯಾಪ್ ಅಲ್ಲಿ ಇವನು ಏನೇನೋ ತಗೊಂಡ್ಬಿಟ್ಟವನೆ. ನಾನು ಜಸ್ಟ್ 700 ರೂಪಾಯಿ ಅಷ್ಟೆ. ಟಿಶ್ಯೂ ಮಂಗಳಮ್ಮನಿಗೆ ಪಾತ್ರೆ ಇದು ಇದು ನಿನಗೆ, ಇದು ಕಾರ್ಗೆ, ಇದು ಬಾತ್ರೂಮ್ಗೆ, ಇದೆಲ್ಲ ಇದು ಮಂಗಳಮ್ಮನಿಗೆ, ಇದು ಕಾರ್ಗೆ, ಇದು ಮದುಗೆ, ಯಾಕಂದ್ರೆ ಅದು ನಾನು ಯೂಸ್ ಮಾಡ್ತೀನಿ. ಇದು ಮದುಗೆನೆ, ಕೊಕೊನೆಟ್ ಓಪನರ್, ಮತ್ತು ಕಾರ್ಗೊಂದು ಪರ್ಫ್ಯೂಮು, ಅದೇ ಅಷ್ಟೇ.